ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ವಿಡಿಯೋದಲ್ಲಿ ಸರ್ಕಾರದಿಂದ ಸಹಾಯಧನ ಪಡೆದು ಯಾವ ರೀತಿಯ ವ್ಯವಹಾರ ಮಾಡಬಹುದು ಎನ್ನುವುದರ ಬಗ್ಗೆ ಮಾಹಿತಿ. ಆಹಾರ ಸಂಸ್ಕರಣೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಬಿಸ್ನೆಸ್ ಮಾಡಲು ಇಷ್ಟಪಟ್ಟಲ್ಲಿ ಸರ್ಕಾರವೂ ಸಹ ನಿಮಗೆ ಸಹಾಯ ಮಾಡುತ್ತದೆ. ಅದೇ ರೀತಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಲು ಇಷ್ಟಪಡದೆ ತನ್ನದೇ ಆದ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಮತ್ತು ಇತರರಿಗೂ ಸಹ ಉದ್ಯೋಗ ಅವಕಾಶ ಕಲ್ಪಿಸಿಕೊಡಬೇಕು ಎಂಬ ಆಸೆಯಿಂದ ಇಲ್ಲೊಬ್ಬರು ರೈತರು ಎತ್ತಿನ ಗಾಣ ಶುರು ಮಾಡಿ ಅದರಿಂದ ಆದಾಯ ಕಂಡುಕೊಂಡಿದ್ದಾರೆ. ಅವರ ಯಶಸ್ಸಿನ ಹಾದಿಯನ್ನು ಅವರಿಂದಲೇ ತಿಳಿಯೋಣ ಬನ್ನಿ. ನನ್ನ ಹೆಸರು ಡಾಕ್ಟರ್ ರುದ್ರಮೂರ್ತಿ ಅಂತ, ಪ್ರೊಪ್ರೈಟರ್ ಭೂಸಿರಿ ಪ್ರಾಡಕ್ಟ್ಸ್. ನಾವು ಸ್ಟಾರ್ಟಿಂಗಲ್ಲಿ ಈ ಥರ ನಾನು ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರಿಂಗ್ ಕಾಲೇಜು ಉಪನ್ಯಾಸಕರಾಗಿದ್ದೆ PhD ಆದಮೇಲೆ. ತದನಂತರ ನನಗೆ ಏನೋ ಒಂದು ರೂರಲ್ ಆಗಿ ಒಂದು ಎಂಟರ್ಪ್ರಿನರ್ಶಿಪ್ಪು ಸ್ಟಾರ್ಟಪ್ ಥರ ಸಣ್ಣದಾದ ಒಂದು ಕೈಗಾರಿಕೆಗೆ ಮಾಡಬೇಕು, ಮತ್ತು ಆದಷ್ಟು ಸಾಧ್ಯವಾದರೆ ಒಂದು ಹಳ್ಳಿ ಜನಗಳಿಗೆ ಉದ್ಯೋಗ ಕೊಡಬೇಕು ಅಂತ ಒಂದು ದೃಷ್ಟಿಲಿ ನಾವು ಎಣ್ಣೆಗಾಣ ಅನ್ನೋದ ಒಂದು ಚೂಸ್ ಮಾಡಿಕೊಂಡು, ಅಂದರೆ ಎತ್ತು ಬಳಸಿ ಉದ್ದೇಶನೂ ಒಂದು ಕೃಷಿಗೆ ಒಂದು ಸಹಾಯ ಆಗಲಿ ಅಂತ. ಅಂದರೆ ಈಗ ಅದು ಎತ್ತು ಸಾಕೋದ್ರಿಂದ ಒಂದು ಸಾವಯವ ಕೃಷಿಗೆ ನಾವು ಒಂದು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಈ ಉದ್ದೇಶದಲ್ಲಿ ಎತ್ತಿನ ಗಾಣ ನಾವು ಶುರು ಮಾಡಿದ್ರೆ ಸ್ವಲ್ಪ ಅದೇ ಹಣಗಳು ಗೊತ್ತಲ್ಲ. ಈಗ ಹಣ ನಾವು ಏನು ಪ್ಲಾನ್ ಮಾಡಿದ್ದು ಅದಕ್ಕೆಲ್ಲ ಸ್ವಲ್ಪ ಕ್ರಾಸ್ ಆಯಿತು. ಆವಾಗ ನಮಗೆ ಗೊತ್ತಾಗಿದೆ ಏನಂದರೆ PMFME ಯೋಜನೆ. PMFME ಯೋಜನೆ ಇದೇ ಥರ, ಇದರಲ್ಲಿ ಸಬ್ಸಿಡಿ ಎಲ್ಲ ಸಿಗುತ್ತೆ. ಈ ಥರ ಸಣ್ಣ ಕೈಗಾರಿಕೆ ಲೈಕ್ ಆಯಿಲ್ದಿರ್ಬೋದು, ಇದು ಬೇರೆ ಥರ ಆಹಾರದ ಉತ್ಪನ್ನಗಳು, ಈ ರೀತಿಗೆಲ್ಲ PMFME ಯೋಜನೆಯಲ್ಲಿ ಲೋನ್ ಸಿಗುತ್ತೆ ವಿತ್ ಸಬ್ಸಿಡಿ ಅಂತ ಒಂದು ಇನ್ಫಾರ್ಮೇಷನ್ ನಮ್ಗೆ ಗೊತ್ತಾಗಿ ನಾವು ಅದನ್ನು ಒಂದು ಅಪ್ಲೈ ಮಾಡಿದೋ. ಅಗ್ರಿಕಲ್ಚರ್ ಆಫೀಸಿಂದೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಅದನ್ನು ಅಪ್ಲೈ ಮಾಡಿ ಮತ್ತು ಜೊತೆಗೆ ಏನಂದರೆ ಅದು ಇವನ್ ಬ್ಯಾಂಕ್ ಮೇಲೂ ಭಾಳ ಡಿಪೆಂಡ್ ಆಗಿರುತ್ತೆ. ಏನು ಸಬ್ಸಿಡಿ ಸಿಗಬೇಕು, ನಮ್ಮದು ಲೋನ್ ಅಪ್ಲಿಕೇಶನ್ ಮಾಡೋರು ಲೋನ್ನ ಸ್ಯಾಂಕ್ಷನ್ ಮಾಡೋದು ಬ್ಯಾಂಕ್ ಮ್ಯಾನೇಜರ್ ಮೇಲೂ ಭಾಳ ಮುಖ್ಯವಾಗಿರುತ್ತೆ. ಮತ್ತು ಇನ್ನೊಂದು ಏನು ಜೊತೆಗೆ ಅಂದರೆ ಬ್ಯಾಂಕ್ನಲ್ಲೂ ನಮ್ಮ ಸಂಪರ್ಕ ಚೆನ್ನಾಗಿರಬೇಕು, ಅಂದರೆ ವ್ಯವಹಾರ ಸಂಪರ್ಕ ಚೆನ್ನಾಗಿರಬೇಕು. ಬ್ಯಾಂಕ್ ಮ್ಯಾನೇಜರ್ ಹತ್ರ ನಿಮ್ಮ ಏನು ಕೈಯನ್ನು ನಡೆಸ್ತಾ ಇರ್ತೀರ ಅದ್ರ ಬಗ್ಗೆ ವಿವರಗಳು ತಲುಪಿಸಿದ್ರೆ, ಮತ್ತು ಅವರು ಒಂದು ಕ್ರಾಸ್ ಚೆಕ್ ಮಾಡಿ ನೀವು ಕೂಲಂಕಷವಾಗಿ ಅವ್ರ ಹತ್ರ ಒಂದು ಇವ್ರದ್ದು ಅಥೆಂಟಿಕೇಟೆಡ್ ಇದೆ, ಮತ್ತು ಜೊತೆಗೆ ಮಾಡ್ತಾ ಇರೋದು ಫೀಸಿಬಿಲಿಟಿ ಇದೆ, ನಡೆಸ್ಬೋದು, ಇವ್ರು ಲೋನ್ ಕಟ್ಬೋದು ಅಂತ ಎಲ್ಲ ಅವ್ರಿಗೆ ಮನವರಿಕೆ ಆದರೆ ಲೋನ್ ಮಾಡಿಕೊಡ್ತಾರೆ. ಇದೇ ರೀತಿ ನಮಗೂ ಮಾಡಿಕೊಟ್ರು. ನನಗೆ ಕರ್ನಾಟಕ ಬ್ಯಾಂಕಿಂದ 36 ಲಕ್ಷ ಮ್ಯಾನೇಜರ್ ಸ್ಯಾಂಕ್ಷನ್ ಮಾಡಿದ್ರು. ಒಂದು ಓವರಾಲ್ ಪ್ರಾಜೆಕ್ಟ್ ಕಾಸ್ಟ್ ಆ್ಯಕ್ಚುಲಿ 46. ಅದರಲ್ಲಿ ಒಂದು 20% ನಾವು ಇನ್ವೆಸ್ಟ್ ಮಾಡಿದ್ವಿ, ಇನ್ನು 80% ಬ್ಯಾಂಕ್ ನಮಗೆ ಲೋನ್ ಅಪ್ಲೈ ಮಾಡಿಕೊಡ್ತು. ಈಗ 36 ಲಕ್ಷ ಲೋನು ಸ್ಯಾಂಕ್ಷನ್ ಆಗಿದೆ. ಅದಕ್ಕೆ ಆದಮೇಲೆ ಸಬ್ಸಿಡಿನೂ ಬಂದಿದೆ. ಯೋಜನೆಯಡಿ 50% ಸಬ್ಸಿಡಿ ದೊರಕಿದೆ. ಆಲ್ಮೋಸ್ಟ್ 15 ಲ್ಯಾಕ್ಸ್ ಸಬ್ಸಿಡಿ ಬಂದಿದೆ. ಮತ್ತು ಈ ಒಂದು ಯೋಜನೆಯಿಂದ ನಮಗೆ ಬಹಳ ಅನುಕೂಲ ಆಗಿದೆ. ಇದೇ ರೀತಿ ನಾ ಹೇಳೋದೇನೆಂದರೆ, ಬೇರೆ ಎಲ್ಲ ಮೀನ್ಸ್ ಈಗ ಸ್ಟಾರ್ಟಪ್ ಅಂತ ಇರೋರು ರೈತರುಗಳು, ಸಣ್ಣ ಕೈಗಾರಿಕೆ ಮತ್ತು ಗುಡಿ ಕೈಗಾರಿಕೆ ಇವೆಲ್ಲ ಮಾಡೋ ಅಂಥವ್ರು ಈ ಒಂದು ಅವಕಾಶನ ಬಳಸ್ಕೋಬೇಕು ಅಂತ ನನ್ನದೊಂದು ಸಲಹೆ. ಮತ್ತು ಯಾವುದೇ ಥರ ಏನಾದರೂ ಸಮಸ್ಯೆಗಳು ಇಲ್ಲ, ನಿಮ್ಗೆ ಅನುಮಾನಗಳು ಏನೇ ಇದ್ದರೂ ಅಗ್ರಿಕಲ್ಚರ್ ಆಫೀಸಲ್ಲಿ ಕೇಳ್ಬೋದು. ಬೇಕಾದರೆ ನನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು. ಭೂಸಿರಿ ಪ್ರಾಡಕ್ಟ್ಸ್ ಎತ್ತಿನಗಾಣದ ಘಟಕದಲ್ಲಿ ನಾವು ತಯಾರಿಸುವಂಥ ವಿವಿಧ ಎಣ್ಣೆಗಳ ವಿವರ ಹೀಗಿದೆ. ಮೊದಲನೇದಾಗಿ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಹುಚ್ಚೆಳ್ಳು, ಸೂರ್ಯಕಾಂತಿ, ಕುಸುಬೆ, ಹರಳೆಣ್ಣೆ, ಬಾದಾಮಿ ಎಣ್ಣೆ, ಅಗಸೆ ಎಣ್ಣೆ, ದೀಪದೆಣ್ಣೆ, ಇಷ್ಟು ಥರ ಎಣ್ಣೆಗಳನ್ನ ನಾವು ಇಲ್ಲಿ ತಯಾರಿಸಿ ಪ್ಯಾಕಿಂಗ್ ಮಾಡಿ ಗ್ರಾಹಕರಿಗೆ ತಲುಪಿಸ್ತೀವಿ. ಈ ಅವಕಾಶನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.